ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸವಾಲ್ ಟಿವಿ. ನಾನು ಮಂಜು ಮೂಗೂರು. ಇವತ್ತಿನ ದಿನ ಯೋಗವು ಮತ್ತು ಅದರ ಪ್ರಾಚೀನತೆ, ಅದು ಭಾರತದಲ್ಲಿನ ಇತಿಹಾಸವನ್ನು ತಿಳಿಯೋಣ ಬನ್ನಿ. ಯೋಗವು ಒಂದು ಪ್ರಾಚೀನ ಭಾರತೀಯ ತತ್ವಶಾಸ್ತ್ರದ ಅಭ್ಯಾಸವಾಗಿದೆ. ಪುರಾಣಗಳು, ಜ್ಞಾನ, ಕರ್ಮ, ಕ್ರಿಯಾ ಮತ್ತು ಯೋಗ ಮಾರ್ಗಗಳು ವೈದಿಕ ಬೋಧನೆಗಳಲ್ಲಿ ಕಂಡುಬರುವ ದೈವಿಕತೆಯ ವಿಧಾನದ ಹಿಂದೂ ಧರ್ಮದ ಸಂಪ್ರದಾಯಗಳನ್ನು ಪ್ರತಿಬಿಂಬಿಸುತ್ತದೆ. ಯೋಗ ವಿಜ್ಞಾನದ ಮೊದಲ ಉಲ್ಲೇಖವು ಸುಮಾರು 10,000 ವರ್ಷಗಳಿಗಿಂತ ಹಳೆಯದಾದ ಪ್ರಾಚೀನ ವೇದ ಗ್ರಂಥಗಳಲ್ಲಿದೆ. ಇಲ್ಲಿಯ ತನಕ ದೊರೆತ ವೇದಗಳ ಅತ್ಯಂತ ಹಳೆಯ ಪ್ರತಿ ಸರಿಸುಮಾರು 7,500 ವರ್ಷಗಳಷ್ಟು ಹಳೆಯದು. ಆದರೆ ವೇದ ಉಪನಿಷತ್ತುಗಳು ಸುಮಾರು 10,000 ವರ್ಷಗಳಿಗಿಂತ ಹೆಚ್ಚು ಕಾಲ ಅಥವಾ ಅದಕ್ಕಿಂತ ಹೆಚ್ಚು ಕಾಲದಲ್ಲಿ ಮೌಖಿಕವಾಗಿ ಹರಡಿದೆ ಎಂದು ನಂಬಲಾಗಿದೆ. ಯೋಗದ ಆರಂಭ ಪರಿಶೀಲಿಸಬಹುದಾದ ಕುರುಹುಗಳು 5,000 ವರ್ಷಗಳ ಹಿಂದಿನ ಸಿಂಧೂ ಕಣಿವೆ ಆರ್ಯ ನಾಗರಿಕತೆಗೆ ಸೇರಿದೆ. ಈ ಪ್ರದೇಶದಲ್ಲಿ ಪುರಾತತ್ವ ಇಲಾಖೆಗಳು ಉತ್ಖನನ ನಡೆಸಿದಾಗ ಧ್ಯಾನ ಸ್ಥಿತಿಯಲ್ಲಿ ಕುಳಿತಿರುವ ಮಾನವ ಆಕೃತಿಯನ್ನು ಚಿತ್ರಿಸುವಂತಹ ಹಲವಾರು ಮುದ್ರೆಗಳು ಕಂಡುಬಂದವು. ಹಿಂದೂ ಧರ್ಮವು ತನ್ನದೇ ಆದ ಸನ್ಯಾಸಿಗಳ ಆದೇಶವು ದೇವಾಲಯಗಳು ಯೋಗ ಬೋಧನೆಗಳೊಂದಿಗೆ ಧರ್ಮದ ಎಲ್ಲ ಅಂಶಗಳನ್ನು ವಿವರಿಸುತ್ತವೆ. ಪ್ರಥಮ ಬಾರಿಗೆ ಉಪನಿಷತ್ತುಗಳಲ್ಲಿ ಯೋಗದ ಬಗ್ಗೆ ಮೊದಲ ಸ್ಪಷ್ಟ ಉಲ್ಲೇಖಗಳು ಕಾಣಿಸಿಕೊಳ್ಳುತ್ತವೆ. ವಶಿಷ್ಠ, ಅಸಿತ, ದೇವಲ ಕಶ್ಯಪ ಹಾಗೂ ಭಗವದ್ಗೀತೆಯನ್ನು ಯೋಗಶಾಸ್ತ್ರ ಅಥವಾ ಯೋಗ ಸೂತ್ರಗಳಂತೆ ಅಧಿಕೃತ ಬೋಧನೆ ಎಂದು ಪರಿಗಣಿಸಲಾದ ಮಹಾನ್ ಶ್ರೀ ಕೃಷ್ಣ ಅವತಾರ ಕಾಲಕ್ಕೆ ಸೇರುತ್ತದೆ. ಪುರಾತನ ಕಾಲದಲ್ಲಿ ಕೆಲವು ಋಷಿಮುನಿಗಳು ಮಹಾಭಾರತ, ಪುರಾಣಗಳು, ಉಪನಿಷತ್ತುಗಳು ಮತ್ತು ವೇದಗಳಲ್ಲಿ ಹಳೆಯ ವೈದಿಕ ಮತ್ತು ಯೋಗ ಬೋಧನೆಗಳನ್ನು ಮೈಗೂಡಿಸಿಕೊಂಡಿದ್ದರು. ಇಂದ್ರಿಯಗಳನ್ನು ಹಿಂತೆಗೆದುಕೊಳ್ಳುವುದು, ಮನಸ್ಸನ್ನು ನಿಯಂತ್ರಿಸುವುದು ಮತ್ತು ಮುಕ್ತಿಯನ್ನು ಪಡೆಯುವ ಪರಿಕಲ್ಪನೆಗಳು ಉಪನಿಷತ್ಗಳಲ್ಲಿನ ಮುಖ್ಯ ಉದ್ದೇಶಗಳಾಗಿವೆ. ಜಗತ್ತಿನ ಅತ್ಯಂತ ಪುರಾತನ ಧರ್ಮವಾಗಿರುವ ಹಿಂದೂ ಧರ್ಮದ ಕೆಲವು ಸಂಪ್ರದಾಯ ಆಚರಣೆಗಳಲ್ಲಿ ಯೋಗವು ಒಂದು ಮುಖ್ಯ ಪಾತ್ರ ವಹಿಸುತ್ತದೆ. ವೇದ ಉಪನಿಷತ್ತುಗಳಲ್ಲಿ ಉನ್ನತ ಪ್ರಜ್ಞೆಯನ್ನು ಹುಡುಕುವುದು ಮಾನವರ ಆಧ್ಯಾತ್ಮಿಕ ಧರ್ಮವಾಗಿದ್ದು, ನಮ್ಮನ್ನು ಬಾಹ್ಯ ಅಥವಾ ಅರಿವಿಲ್ಲದ ಮಿತಿಗಳು ಮತ್ತು ಬಾಂಧವ್ಯಗಳಿಂದ ಮುಕ್ತಿಗೊಳಿಸುವ ಅಭ್ಯಾಸವನ್ನು ಬಯಸುತ್ತದೆ. ಇದು ನಿಜವಾದ ಯೋಗದ ಆಧಾರವಾಗಿದೆ. ವೀಕ್ಷಕರೇ, ಯೋಗದ ಬಗ್ಗೆ, ಅದರ ಪರಿಣಾಮ ನಮ್ಮ ಮೇಲೆ ಹೇಗೆ ಬೀಳುತ್ತದೆ ಎಂದು ಯೋಗಾಸನ ಮಾಡಿದವರಿಗೆ ತಿಳಿದಿರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ.